ನಮಸ್ಕಾರ. ಎಲ್ಲ ಕೋಲಾರ ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಾಂಧವರಿಗೂ ಹಾಗೂ ಅಕ್ಕಪಕ್ಕದ ರಾಜ್ಯಗಳಾದಂತಹ ಆಂಧ್ರ ಮತ್ತೆ ತಮಿಳುನಾಡು ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸುಮಾರು ವರ್ಷಗಳಿಂದ ಎಪಿಎಂಸಿ ಕೋಲಾರ ಜಾಗ ವ್ಯವಸ್ಥೆ ತುಂಬಾ ಕೆಟ್ಟದಾಗಿ ಇತ್ತು. ಎಪಿಎಂಸಿ ಜಾಗ ಬರೀ 18 ಎಕರೆ ವಿಸ್ತೀರ್ಣದಲ್ಲಿ ಏನ್ ಸೈಟ್ ಅಲಾಟ್ಮೆಂಟ್ ಮಾಡಿದ್ದಾರೆ, 30, 40, 30, 70, ಅದರಲ್ಲಿ ಒಂದು 100, 150, 200 ಬಾಕ್ಸ್, 1000 ಬಾಕ್ಸ್ ಒಳಗಡೆ ಇಳಿಸ್ಕೋಬಹುದು. ಟಮಾಟೋ ಎಲ್ಲ ರಸ್ತೆಯಲ್ಲೇ ಇಳಿಸ್ತಾ ಇರೋದ್ರಿಂದ ಟಮಾಟೋ ಹಾಳಾಗೋದ್ರ ಜೊತೆಗೆ ಬಿಸಿಲು ಒಣಗಿ ಮಳೆಗೆ ನೆಂದು ಹಾಳಾಗೋದ್ರ ಜೊತೆಗೆ ಟ್ರಾಫಿಕ್ ವ್ಯವಸ್ಥೆ ಕೂಡ ಚೆನ್ನಾಗಿರೋದಿಲ್ಲ. ಆದ ಕಾರಣ ಕೂಲಿ ಕಾರ್ಮಿಕರಿಗೂ ಭಯಂಕರವಾದಂತ ತೊಂದರೆಗಳನ್ನ ಅನುಭವಿಸ್ತಾ ಬಂದಿದೆ. ಇದನ್ನ ನಾವು ಡಿಸಿ ಅವರ ಗಮನಕ್ಕೆ ಮತ್ತೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದಂತ ಸಂದರ್ಭದಲ್ಲಿ ಅವರು ನಮಗೆ ನಮ್ಮ ಕಷ್ಟಕ್ಕೆ ಕಿವಿಗೊಟ್ಟು ಏನೀಗ ಸುಮಾರು ವರ್ಷಗಳಿಂದ ಅವರು ಸೆಷನ್ ನಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತಾ ಬಂದಿದ್ದಾರೆ. ಚಲುನಹಳ್ಳಿ ಸರ್ವೆ ನಂಬರ್ 75ರಲ್ಲಿ 43 ಎಕರೆ ಜಾಗ ಸರ್ಕಾರಿ ಜಾಗ ಇತ್ತು. ಅದನ್ನ ಸರ್ಕಾರಿ ಜಾಗಕ್ಕೆ ವಶಪಡಿಸಿಕೊಂಡು ಆ ಜಾಗನ ಕೂಡಲೇ ಎಪಿಎಂಸಿಗೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥದ್ದು ಸೆಷನ್ ಅಲ್ಲಿ ಮಾನ್ಯ MLCಗಳಾದಂತ ಅನಿಲ್ ಕುಮಾರ್ ಅಣ್ಣನವರು ನಿನ್ನೆ ಸೆಷನ್ ನಲ್ಲಿ ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದೇ ತರ ನಮ್ಮ ಕಂದಾಯ ಸಚಿವರು ಅದಕ್ಕೆ ಕಿವಿಗೊಟ್ಟಿದ್ದಾರೆ. ದಯವಿಟ್ಟು ನಾನು ಹೇಳೋದಿಷ್ಟೇನೆ, ಈ ಸತಿ ಸ್ವಲ್ಪ ಮಳೆ ಚೆನ್ನಾಗಿರೋದ್ರಿಂದ ನೀರಿನ ವ್ಯವಸ್ಥೆ ಚೆನ್ನಾಗಿದೆ. ಟೊಮಾಟೊ ಶೀಘ್ರದಲ್ಲೇ ಅತಿ ಹೆಚ್ಚು ಅವಕಾಶ ಬರುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ದಯವಿಟ್ಟು ನಮ್ಮ ಕಂದಾಯ ಸಚಿವರು ಮತ್ತೆ ಕೋಲಾರ ಜಿಲ್ಲೆ ಎಲ್ಲಾ ಪ್ರತಿನಿಧಿಗಳು ಒಗ್ಗೂಡಿ ಅದನ್ನ ಏನ್ ಪಕ್ಷಾತೀತವಾಗಿ ಎಪಿಎಂಸಿಗೆ ನೀಡಿ ಜೊತೆಗೆ ಎಪಿಎಂಸಿಗೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಟ್ಟು 2-3 ತಿಂಗಳಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದೆ ಆದ್ರೆ ರೈತರಿಗೆ ತುಂಬಾ ಅನುಕೂಲ ಆಗತ್ತೆ. ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಏನು ಈಗ ಮೊದಲು ಮಾಡ್ತಾ ಇದ್ದ ಸಿಸ್ಟಮ್ ಬೇಡ, ಸೈಟ್ ಅಲಾಟ್ಮೆಂಟ್ ಸಿಸ್ಟಮ್ ಬೇಡ. ಅದನ್ನ ಶೆಡ್ ನಿರ್ಮಾಣ ಮಾಡಿ ಹೈಟೆಕ್ ಮಾರ್ಕೆಟ್ ಆಗಿ ಕನ್ವರ್ಟ್ ಮಾಡಿ ರಸ್ತೆಗಳು ಅಗಲೀಕರಣ 100 ಅಡಿ ರಸ್ತೆ ಮಾಡಿ ಒಂದು ರಸ್ತೆ ಅನುಕೂಲ, ಪಾರ್ಕಿಂಗ್ ವ್ಯವಸ್ಥೆ, ರೈತನಿಗೆ ಬೇಕಾಗಿರ್ತಕ್ಕಂಥದ್ದೇನು ಮಳೆಗೆ ನೆನಿಬಾರ್ದು, ಬಿಸಿಲು ಹೊಡಬಾರ್ದು. ವ್ಯಾಪಾರಸ್ಥನಿಗೆ 24 ಗಂಟೆ ಲೋಡ್ ಆಗ್ತಾ ಇರಬೇಕು. ರೈತನಿಗೆ ಬಂದಂತ ಸರಕನ್ನ ವ್ಯವಸ್ಥಿತವಾಗಿ ಇಳಿಸ್ಕೊಳ್ಳೋದಕ್ಕೆ ಅನುಕೂಲ ಇರಬೇಕು. ಕೂಲಿ ಕಾರ್ಮಿಕರಿಗೂ ಅನುಕೂಲ ಇರಬೇಕು. ಕೊಳ್ಳಂತವ್ರಿಗೂ ತರುವಂತವ್ರಿಗೂ ಎಲ್ಲ ವ್ಯವಸ್ಥೆ ಇದ್ದಾಗ ಮಾರ್ಕೆಟ್ ಉನ್ನತ ಸ್ಥಾನಕ್ಕೆ ಹೋಗೋದ್ರಲ್ಲಿ ಎರಡನೇ ಮಾತಿಲ್ಲ. ಈಗೇನು ಏಷ್ಯಾದಲ್ಲಿ 2ನೇ ಸ್ಥಾನದಲ್ಲಿತ್ತು, ಅದು 1ನೇ ಸ್ಥಾನಕ್ಕೆ ಮುಟ್ತಾ ಇದೆ. ಕಾರಣ ಏನಂದ್ರೆ 366 ದಿನ ಯಾವ್ದಾದ್ರು ಮಾರ್ಕೆಟ್ ಅಲ್ಲಿ ಟೊಮೆಟೊ ಬರ್ತಾ ಇತ್ತಂದ್ರೆ ಅದು ಕೋಲಾರ ಎಪಿಎಂಸಿ ಮಾತ್ರ. ಹಲವಾರು ಕಡೆ ಜಿಲ್ಲೆಗಳಿಂದ ಟೊಮೆಟೊ ಬರ್ತಾ ಇದೆ. ನಮ್ಮ ಭಾಗದ ನಮ್ಮ ಜಿಲ್ಲೆ ಬಿಟ್ಟು ನಮ್ಮ ಜಿಲ್ಲೆ ಹೊರತುಪಟ್ಟಿ ರಾಜ್ಯದ ಒಂದು 16 ಜಿಲ್ಲೆಗಳಿಂದ ಬರ್ತೈತೆ. ಅದರ ಹೆಸರುಗಳು ಹೇಳ್ತಾ ಹೋದ್ರೆ ತುಂಬಾ ಉದ್ದ ಆಗತ್ತೆ. ಆಂಧ್ರದ ಬರ್ತೈತೆ. ಈ ಕಡೆ ನಮ್ಗೆ ಮಾಲ್ ತುಂಬಾ ವ್ಯವಸ್ಥಿತವಾಗಿ ಶಾರ್ಟೇಜ್ ಆದಂತ ಸಂದರ್ಭದಲ್ಲಿ ಗುಜರಾತ್ ಆಗ್ಬೋದು, ಡೆಲ್ಲಿ ಆಗ್ಬೋದು, ಬೇರೆ ಬೇರೆ ಛತ್ತೀಸ್ಗಢ ಆಗ್ಬೋದು, ಬೇರೆ ಬೇರೆ ಭಾಗಗಳಿಂದನೂ ಬರುತ್ತೆ. ಇಲ್ಲಿ ಲೋಕಲ್ ಸೇಲ್ಸ್ ಅಂದ್ರೆ ತಮಿಳುನಾಡು, ಕೇರಳ, ಆಂಧ್ರವರೆಗೆ ಸೇಲ್ ಆಗೋದಕ್ಕೆ ತುಂಬಾ ಅನುಕೂಲ ಇದೆ. ಅದರಿಂದ ದಯವಿಟ್ಟು ನಮ್ಮ ಏನು ರೆವಿನ್ಯೂ ಮಿನಿಸ್ಟರ್ ಇದ್ದಾರೆ ಅವರು ಈ ಕೂಡಲೇ ಸ್ಪಂದಿಸಿ ಈ ಭೂಮಿನ ಹಸ್ತಾಂತರ ಮಾಡಿದ್ದಾದ್ರೆ ರೈತರಿಗೆ, ಲಕ್ಷಾಂತರ ರೈತರಿಗೆ ನಿಮ್ ಕಡೆಯಿಂದ ತುಂಬಾ ಅನುಕೂಲ ಆಗುತ್ತೆ ಅಂತಕ್ಕಂಥದನ್ನ ತಿಳಿಸೋದ್ರ ಸಲುವಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಎಲ್ಲಾ ರೈತ ಬಾಂಧವರಿಗೂ ಶೇರ್ ಮಾಡಿ, ಅಧಿಕಾರಿಗಳಿಗೆ ಶೇರ್ ಮಾಡಿ, ಜನಪ್ರತಿನಿಧಿಗಳಿಗೆ ಶೇರ್ ಮಾಡಿ, ಸರ್ಕಾರ ಮಟ್ಟಕ್ಕೆ ಇದು ಮುಟ್ಟಿ ಅತಿ ಶೀಘ್ರದಲ್ಲೇ ಆಗ್ಲಿ, ಅನುಕೂಲ ಆಗ್ಲಿ ಅಂತ ತಿಳಿಸೋದ್ರ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.